ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ ವೀಕ್ಷಕರೇ, ತುಂಬ ಜನ ಗೌರ್ಮೆಂಟ್ ಜಾಬ್ಗೆ ತುಂಬ ಪ್ರಯತ್ನ ಪಡ್ತಿದ್ದಾರೆ. ಸೊ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರೂ ಅವ್ರಿಗೆ ಗೌರ್ಮೆಂಟ್ ಜಾಬು ಸಿಗ್ತಿಲ್ಲ. ಕೆಲವೊಂದಿಷ್ಟು ಜನಗಳು ನನಗೆ ತುಂಬ ಫೋನ್ ಮಾಡಿದರು, ಈ 1 ಮಾರ್ಕ್ಸಲ್ಲಿ ಹೋಗಿದೆ ಸರ್, 0.5 ಹೋಗಿದೆ ಸರ್, ಸ್ವಲ್ಪದರಲ್ಲೇ ಮಿಸ್ ಆಗಿದೆ ಅಂತ ನನಗೆ ತುಂಬ ಜನ ಕನ್ಸಲ್ಟೇಷನ್ ತೊಗೊಂಡವರು ಹೇಳ್ತಿದ್ರು. ಸೊ ಅದಕ್ಕೆ ನಾನು ಅವರಿಗಾಗಿ ಮತ್ತು ಎಲ್ಲರಿಗೂ ನಮ್ಮ ಚಾನಲನ್ನು ಯಾರ್ಯಾರು ನೋಡ್ತಿದ್ದೀರೋ ಅವರಿಗೆ ನಾನು ಒಂದು ಸಣ್ಣ ರೆಮಿಡಿ, ಪವರ್ಫುಲ್ ರೆಮಿಡಿ ಕೊಡ್ತಿದ್ದೀನಿ. ಸೊ ಈ ರೆಮಿಡಿನ ನೀವು ಏನಾದರೂ ನಾನು ಹೇಳ್ದಂಗೆ ಮಾಡಿದರೆ, ಈ ಯಾರಿಗೆಲ್ಲ ಈ 0.5 1 ಮಾರ್ಕ್ಸಲ್ಲಿ ಮತ್ತು 2 ಮಾರ್ಕ್ಸು 3 ಮಾರ್ಕ್ಸು ಆಮೇಲೆ ಸ್ವಲ್ಪದರಲ್ಲಿ ನಿಮ್ಮದು ಗೌರ್ಮೆಂಟ್ ಜಾಬು ಮಿಸ್ ಆಗ್ತಿದೆ ಅಂದರೆ ಈ ತಂತ್ರವನ್ನು ಮಾಡಿ, ಈ ರೆಮಿಡಿಯನ್ನು ಮಾಡಿ ಪ್ರತಿದಿನ. ಸೊ ಅವ್ರದ್ದು ಏನು ಇದು ಮಿಸ್ ಆಗ್ತಿದೆಯಲ್ಲ ಗೌರ್ಮೆಂಟ್ ಜಾಬು, 100% ಅವ್ರಿಗೆ ಲಕ್ ಅನ್ನೋದು ಬರುತ್ತೆ. ಇದು ಟೆಸ್ಟೆಡ್ ರೆಮಿಡಿ. ಸೊ ಈ ಥರದ್ದು ರೆಮಿಡಿ ನಿಮಗೆ ಉಚಿತವಾಗಿ ಯಾರು ಕೊಡಲ್ಲ. ಅದಕ್ಕೆ ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇ ಥರ ನಿಮಗೆ ಉಚಿತವಾಗಿ ಫ್ರೀಯಾಗಿ ರೆಮಿಡಿ ನಮ್ಮ ಚಾನಲಿಂದ ನಿಮಗೆ ವಿಡಿಯೋ ತಲುಪಿಸ್ತಾ ಇರ್ತೀನಿ. ಸೊ ಆದಷ್ಟು ಈ ವಿಡಿಯೋವನ್ನು ಕೊನೆಯದಾಗಿ ನೋಡಿ ವೀಕ್ಷಕರೇ, ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ವೀಕ್ಷಕರೇ, ಯಾಕಂದರೆ ಇದು ತುಂಬ ಒಳ್ಳೆಯ ವಿಡಿಯೋ. ಸೊ ತುಂಬ ಜನಕ್ಕೆ ನಿಮ್ಮಂಥ ಸರ್ಕಾರಿ ಕೆಲಸ ಯಾರೆಲ್ಲ ಪ್ರಯತ್ನ ಪಡ್ತಿದ್ದೀರೋ ಸೊ ಅವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದು ಜಾಸ್ತಿ ದುಡ್ಡು ಖರ್ಚಾಗಲ್ಲ ವೀಕ್ಷಕರೇ, ನಿಮ್ಮ ಮನೆ ಹತ್ರನೇ ಮಾಡ್ಬೋದು. ಆ ಥರ ರೆಮಿಡಿ ಇದೆ ಇದು. ಓಕೆ, ನಾನು ಡೈರೆಕ್ಟು ಟಾಪಿಕ್ಕಿಗೆ ಬರ್ತೀನಿ ವೀಕ್ಷಕರೇ. ಒಂದು 3 ರೆಮಿಡಿ ಇದೆ. ಆ 3 ರೆಮಿಡಿನ ಪ್ರತಿದಿನ ಮಾಡಬೇಕಾಗುತ್ತೆ. ಈ ರೆಮಿಡಿ ಯಾರಿಗೆ ಎಕ್ಸಾಕ್ಟಾಗಿ ವರ್ಕ್ ಆಗುತ್ತಂದರೆ, ಇವಾಗ ನಾನು ಹೇಳಿದ್ನಲ್ಲ 1 ಮಾರ್ಕ್ಸಲ್ಲಿ ಕೆಲಸ ಹೋಗ್ತಿದೆ, ಆಮೇಲೆ 0.5 ಹೋಗ್ತಿದೆ, ಸ್ವಲ್ಪದರಲ್ಲೇ ಮಿಸ್ ಆಗ್ತಿದೆ ಅನ್ನೋರು, ಮತ್ತು ಪ್ರತಿದಿನ ಯಾರೆಲ್ಲ ಪ್ರಾಮಾಣಿಕದಿಂದ ಸ್ಟಡಿ ಮಾಡ್ತಿದ್ದೀರ, ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡ್ತಿದ್ರು, ಅವ್ರಿಗೆಲ್ಲ ಇದು 100% ವರ್ಕ್ ಆಗುತ್ತೆ ವೀಕ್ಷಕರೇ. ನಂಬಿಕೆ ಇಟ್ಟು ಮಾಡಬೇಕಷ್ಟೆ. ಇದು ರೆಮಿಡಿನ ನಂಬಿಕೆ ಇಟ್ಟು ಮಾಡಬೇಕು. ಓಕೆ, ನಾನು ರೆಮಿಡಿನ ನಿಮಗೆ ಇವಾಗ ರೆಮಿಡಿ ಕೊಡ್ತೀನಿ. ಸ್ವಲ್ಪ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ನೀವು ರೆಮಿಡಿನ ವಾಪಸ್ಸು ವಿಡಿಯೋನ ನೋಡಿ. ಓಕೆ, ಫಸ್ಟ್ ರೆಮಿಡಿ ಏನಂದರೆ, ಒಂದು ಆದಿತ್ಯ ಹೃದಯಂ ಅಂತ ಒಂದು ಬುಕ್ ಸಿಗುತ್ತೆ ವೀಕ್ಷಕರೇ. ಆ ಬುಕ್ ಸ್ಟಾಲಲ್ಲಿ ಆದಿತ್ಯ ಹೃದಯಂ ನೀವು ಕೇಳಿರ್ತೀರ. ಆದಿತ್ಯ ಹೃದಯಂ ಯಾರೆಲ್ಲ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ದೀರೋ ಅವರು ಒಂದು ಆದಿತ್ಯ ಹೃದಯಂ ಅನ್ನೋ ಒಂದು ಬುಕ್ಕನ್ನು ತಗೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಮಿನಿಮಮ್ ಅಂದರೂ ಒಂದು 15 ನಿಮಿಷ ಆದಿತ್ಯ ಹೃದಯಂ ಪಠನೆ ಮಾಡಬೇಕು ವೀಕ್ಷಕರೇ ಬೆಳಿಗ್ಗೆ. ಸಾಯಂಕಾಲ ಏನಾದರೂ ನಿಮಗೆ ಸಮಯ ಸಿಕ್ಕರೆ ಸಾಯಂಕಾಲನೂ ಒಂದು 15 ನಿಮಿಷ, ಮಿನಿಮಮ್ ಅಂದರೂ ಒಂದು 15 ನಿಮಿಷನಾದರೂ ಆದಿತ್ಯ ಹೃದಯಂ ಅನ್ನೋದನ್ನು ನೀವು ಪಠನೆ ಮಾಡಬೇಕು. ಮತ್ತು ಯೂಟ್ಯೂಬಲ್ಲಿ ಸಿಗುತ್ತೆ ಆದಿತ್ಯ ಹೃದಯಂ ಶ್ಲೋಕ. ಸೊ ಅದು ಕೇಳೋದ್ರಿಂದ ನಿಮಗೆ ಒಂದು, ಇವಾಗೇನು ನಾನು ಈ ಥರ ಕೆಲಸ ಮಿಸ್ ಆಗ್ತಿದೆ ಅನ್ನಲ್ಲ, ಸೊ ಅದು ಮಿಸ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇದು 1ನೇ ರೆಮಿಡಿ ವೀಕ್ಷಕರೇ. ಇನ್ನೂ 2 ರೆಮಿಡಿ ಇದೆ. ಸೊ ವಿಡಿಯೋ ಕೊನೆಯದಾಗಿ ನೋಡಿ. 2ನೇ ರೆಮಿಡಿ ಏನಂದರೆ ವೀಕ್ಷಕರೇ, ಇದು ಕಂಪಲ್ಸರಿ ಎಲ್ಲರೂ ಮಾಡಬೇಕಾಗುತ್ತೆ. ಯಾರೆಲ್ಲ ಸರ್ಕಾರಿ ಕೆಲಸ ಪ್ರಯತ್ನ ಪಡ್ತಿದ್ದೀರೋ ಅವರು ಕಂಪಲ್ಸರಿ ಈ ರೆಮಿಡಿನ ನಿಮ್ಮದು ಏನು ಎಕ್ಸಾಮ್ ಬರಿತೀರಲ್ಲ ಆ ಎಕ್ಸಾಮ್ ಬರೆಯೋ ತನಕ ಕಂಪಲ್ಸರಿ ಮಾಡಬೇಕು ವೀಕ್ಷಕರು. 1 ದಿನವೂ ಬಿಡಬಾರ್ದು. ಇನ್ ಕೇಸ್ ನೀವು 1-2 ದಿನ ಬಿಟ್ಟರು ನಡೆಯುತ್ತೆ, ಆದರೆ ರವಿವಾರ ಮಾತ್ರ ಈ ರೆಮಿಡಿ ಮಾಡೋದನ್ನು ಮರಿಬಾರ್ದು. ಏನಂದರೆ, ಬೆಳಿಗ್ಗೆ ನೀವು ಎದ್ದ ತಕ್ಷಣ ಸೂರ್ಯ ಬರ್ತಾನಲ್ಲ, ಆ ಸೂರ್ಯ ಬಂದಾಗ ಒಂದು ತಾಮ್ರದ ಚೊಂಬನ್ನು ತೊಗೋಬೇಕಾಗುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಿದೆ ನೋಡಿ ವೀಕ್ಷಕರೇ, ಇದು ತಾಮ್ರದ ಚೊಂಬು. ಈ ತಾಮ್ರದ ಚೊಂಬನ್ನು ನೀವು ತಗೊಳ್ಬೇಕಾಗುತ್ತೆ. ಬೆಳಿಗ್ಗೆ ಸೂರ್ಯ ಉದಯ ಆಗ್ತಾನಲ್ಲ ಆ ಟೈಮಲ್ಲಿ ತೊಗೋಬೇಕು ತಾಮ್ರದ ಚೊಂಬು. ಈ ತಾಮ್ರದ ಚೊಂಬಲ್ಲಿ ಫುಲ್ಲು ನೀರು ಹಾಕ್ಕೋಬೇಕು ವೀಕ್ಷಕರೇ. ತಾಮ್ರದ ಚೊಂಬಲ್ಲಿ ಫುಲ್ಲು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡ ನಂತರ, ಸೊ ಇದು ಸ್ಕ್ರೀನ್ ಮೇಲೆ ಬರ್ತಿದೆ ನೋಡಿ, ಇದು ಮೆಣಸಿನ್ಕಾಯಿ ಬೀಜ, ರೆಡ್ ಕಲರು ಡ್ರೈ ಮೆಣಸಿನ್ಕಾಯಿ ಇರುತ್ತಲ್ಲ ಅದರದ್ದು ಬೀಜ ಇಲ್ಲಿ ಬಂದಿದೆ ನೋಡಿ, ಈ ಥರ ಸ್ಕ್ರೀನ್ ಮೇಲೆ. ಈ ಬೀಜನ ಕರೆಕ್ಟ್ 21 ಕೌಂಟ್ ಮಾಡಿ
ನೀವೇನು ತಾಮ್ರದ ಚೊಂಬಲ್ಲಿ ನೀರು ಹಾಕ್ಕೊಂಡಿದ್ದೀರೋ ಅದರೊಳಗಡೆ ತಾಮ್ರದ ಚೊಂಬಲ್ಲಿ ಈ 21 ಒಣಮೆಣಸಿನಕಾಯಿ ಬೀಜವನ್ನು ಹಾಕ್ಕೊಂಡು ಏನು ಮಾಡಬೇಕಂದ್ರೆ ಸೂರ್ಯ ಬರ್ತಾನಲ್ಲ ಆ ಟೈಮಲ್ಲಿ ಸೂರ್ಯನ ನೋಡ್ತಾ ಏನು ಮಾಡಬೇಕಂದ್ರೆ ನೀವು ಆ ನೀರನ್ನು ಭೂಮಿಗೆ ಉಯ್ಬೇಕು, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ವೀಕ್ಷಕರೇ. ಈ ವಿಡಿಯೋದಲ್ಲಿ ಬರ್ತಿದೆಯಲ್ಲ ಆ ಟೈಪು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಸೂರ್ಯನ ನೋಡ್ತಾ. ಓಂ ಗೃಣೀ ಸೂರ್ಯಾಯ ಆದಿತ್ಯಾಯ ಓಂ. ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ವೀಕ್ಷಕರೇ. ಓಂ ಗೃಣೀ ಸೂರ್ಯಾಯ ಆದಿತ್ಯಾಯ ಓಂ ಈ ಮಂತ್ರವನ್ನು ಪಠನೆ ಮಾಡ್ತಾ ಸೂರ್ಯನ ನೋಡ್ತಾ ಆ ತಾಮ್ರದ ಚೊಂಬಲ್ಲಿ ಏನು ನೀರಿದೆಯಲ್ಲ ಆ ನೀರನ್ನ ನೀವು ಭೂಮಿಗೆ ಉಯ್ಬೇಕು. ಭೂಮಿ ಅದು ಕಾಂಕ್ರೀಟ್ ಇರಬಾರ್ದು, ರೋಡ್ ಇರಬಾರ್ದು, ಬರೀ ಅದು ನೆಲ ಇರಬೇಕು ವೀಕ್ಷಕರೇ. ಈ ಥರ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಎಕ್ಸಾಮ್ ಬರಿತೀರಲ್ಲ, ಸೊ ಅಲ್ಲಿ ತನಕ ಕಂಟಿನ್ಯೂಸ್ ಆಗಿ ಒಂದು ದಿನ ಬಿಟ್ಟು ಬಿಡ್ದಂಗೆ ಈ ರೆಮಿಡಿ ಮಾಡಬೇಕಾಗುತ್ತೆ ವೀಕ್ಷಕರೇ. ಇದು 2ನೇ ರೆಮಿಡಿ. ಇನ್ನೊಂದು ಲಾಸ್ಟ್ 3ನೇ ರೆಮಿಡಿ ಇದೆ. ಸೊ ಅದು ಮೋಸ್ಟ್ ಪವರ್ಫುಲ್ ರೆಮಿಡಿ. ಅದನ್ನು ರವಿವಾರ ಮಾಡಬೇಕಾಗುತ್ತೆ ವೀಕ್ಷಕರೇ. ಲಾಸ್ಟ್ 3ನೇ ರೆಮಿಡಿ ವೀಕ್ಷಕರೇ, ಇದು ಕಂಪಲ್ಸರಿ ಮಾಡಲೇಬೇಕು. ಪ್ರತಿ ರವಿವಾರ ಏನು ಮಾಡ್ತೀರಾ ಅಂದರೆ 1 ಅಥವಾ 2 ಚಪಾತಿ ತೊಗೊಳ್ಳಿ. 1 ಅಥವಾ 2 ಚಪಾತಿ ತೊಗೊಳ್ಳಿ ಪ್ರತಿ ರವಿವಾರ ತೊಗೊಂಡು, ಆಮೇಲೆ ನೆಕ್ಸ್ಟು ಒಂದು ಸಣ್ಣ ಚಿಕ್ಕದಾಗಿ ಒಂದು ಬೆಲ್ಲ ತೊಗೊಳ್ಳಿ. ಆ ಬೆಲ್ಲನ ಏನು ಮಾಡ್ತೀರಾ ಅಂದರೆ ಚಪಾತಿ ಒಳಗಡೆ ಆ ಬೆಲ್ಲನ ಮಿಕ್ಸ್ ಮಾಡಿ, ಓಕೆನಾ. ಚಪಾತಿ ಒಳಗಡೆ ಈ ಥರದ್ದು ಬೆಲ್ಲನ ಮಿಕ್ಸ್ ಮಾಡಿ ಏನು ಮಾಡಬೇಕು ಅಂದರೆ ರವಿವಾರ ಬೆಳಿಗ್ಗೆ ಹೇಳ್ತಿರಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ ಅಂದರೆ ಒಂದು ಆಕಳಿಗೆ ಅದನ್ನು ತಿನ್ನಿಸ್ಬೇಕು ವೀಕ್ಷಕರೇ. ಚಪಾತಿ ಮತ್ತು ಬೆಲ್ಲನ 1 ಅಥವಾ 2 ಚಪಾತಿ ತೊಗೊಳ್ಳಿ, ಒಂದು ಪೀಸು ಸಣ್ಣದು ಬೆಲ್ಲ ತೊಗೊಳ್ಳಿ. ಆ ಬೆಲ್ಲನ ಯಾವುದಾದ್ರೂ ಒಂದು ಆಕಳಿಗೆ ಈ ಬೆಲ್ಲವನ್ನು ತಿನ್ನಿಸ್ತಾ ಬರಬೇಕು ಪ್ರತಿ ರವಿವಾರ. ನಾನೇನು ಹೇಳ್ತಿದ್ದೀನಿ ಈ 3 ರೆಮಿಡಿನ ನೀವು ಎಕ್ಸಾಮ್ ಬರಿತೀರಲ್ಲ ಅಲ್ಲಿ ತನಕ ಕಂಪಲ್ಸರಿ ಮಾಡಲೇಬೇಕು ವೀಕ್ಷಕರೇ. ಸೊ ಯಾರಿಗೆಲ್ಲ ಈ ಥರದ್ದು 1 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಸ್ವಲ್ಪದರಲ್ಲಿ ಏನು ಗೌರ್ಮೆಂಟ್ ಜಾಬು ಮಿಸ್ ಆಗ್ತಿದೆಯಲ್ಲ, ಸೊ ಅವ್ರಿಗೆ ಈ ರೆಮಿಡಿ ಮಾಡಿದರೆ 100% ನಿಮ್ದು ಏನು ಮಿಸ್ ಆಗ್ತಿದೆಯಲ್ಲ ಅದು ಕಂಪಲ್ಸರಿ ನಿಮಗೆ ಗೌರ್ಮೆಂಟ್ ಜಾಬು ಸಿಗುತ್ತೆ ವೀಕ್ಷಕರೇ. ನಂಬಿಕೆ ಇಟ್ಟು ಮಾಡಬೇಕಾಗುತ್ತೆ ಇದು. ಸೊ ಎಲ್ಲರೂ ಮಾಡಿ. ಫಸ್ಟನ್ನು ಏನು ಮಾಡಬೇಕಂದ್ರೆ ಅದೇ ಹೇಳಿದ್ನಲ್ಲ, ಫಸ್ಟನ್ನು ಆದಿತ್ಯ ಹೃದಯವನ್ನು ಪಠನೆ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ. ನೆಕ್ಸ್ಟು ಸೂರ್ಯನಿಗೆ ಅರ್ಘ್ಯ ಕೊಡಿ. ಲಾಸ್ಟನ್ನು ಆಕಳಿಗೆ ಚಪಾತಿ ಬೆಲ್ಲ ತಿನ್ನಿಸಿ. ಸೊ ಇದಿಷ್ಟು ಮಾಡ್ತಾ ಬನ್ನಿ ನೀವು. ಸೊ ನಿಮ್ಮ ಏನು ಮಿಸ್ ಆಗ್ತಿದೆ ಸರ್ಕಾರಿ ಕೆಲಸ ಅದು ಬೇಗ ಸಿಗುತ್ತೆ. ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ಆದಷ್ಟು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ವೀಕ್ಷಕರೇ. ಎಲ್ಲರಿಗೂ ಒಳ್ಳೆಯದಾಗಲಿ.